ನೀವು ಬಿಲ್ ಕೊಡಿ ಸರ್. ನೀವು ಯಾವ ಪೇಷಂಟ್ ಕೊಟ್ಟಿದ್ರಿ, ಯಾಕೆ ಕೊಟ್ರಿ, ಅನ್ವಾಂಟೆಡ್ ಹೆಂಗ್ ಬೇಕು ಕೊಟ್ರೆ ಅವರು ನಿಮಗೆ ಅಬಾರ್ಷನ್ ಬ್ಲೀಡಿಂಗ್ ಅಂತಂದ್ರೆ ಸತ್ರೆ ಯಾವ ಜವಾಬ್ದಾರಿ? ಯು ಶುಡ್ ಬಿ ಆನ್ಸರಬಲ್. ನೀವು ಆನ್ಸರ್ ಮಾಡಿ ಬಿಲ್ ಕೊಡಿ, ಯಾರಿಗೆ ಕೊಟ್ಟಿದ್ರಿ ಅಂತ ಕೊಡಿ. ಮೆಡಿಕಲ್ ಶಾಪ್ ಇಂದ ಹೋಗೋದ್ರೆ ಯಾಕೆ ಹೋಗಿದೆ ಅದು? ಯು ಆರ್ ನಾಟ್ ಅನ್ರೆಟೆಡ್ ಇಲ್ಲ ನಿಮಗೆ. ದೇಶಾದ್ಯಂತ ನಕಲಿ ವೈದ್ಯರ ಹಾವಳಿ ಮಿತಿ ಮೀರುತ್ತಿದೆ. ವೈದ್ಯೋ ನಾರಾಯಣ ಹರಿ ಅನ್ನೋ ಪದ ಗಾಳಿಗೆ ತೋರಿದ್ದಾರೇನೋ ಅನಿಸುತ್ತಿದೆ. ಈ ನಕಲಿ ವೈದ್ಯರು ಹಳ್ಳಿಗಳಲ್ಲಿ ಏನೋ ಗೊತ್ತಿರದ ಮುಗ್ಧ ಜನರೇ ಇವರ ಟಾರ್ಗೆಟ್. ಹಳ್ಳಿಗಳಲ್ಲಿ ಬೀಡು ಬಿಟ್ಟು ಮುಗ್ಧ ಜನಗಳ ಜೀವದ ಜೊತೆ ಆಟವಾಡುತ್ತಿದ್ದಾರೆ. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ಪಟ್ಟಣದಲ್ಲಿ ಆರೋಗ್ಯ ಪ್ರಾಧಿಕಾರದ ಅಧಿಕಾರಿಗಳು ಹಾಗೂ ತಾಲೂಕಿನ THO ಶಿವರಾಜ್ ನೇತೃತ್ವದ ತಂಡ ಅನಧಿಕೃತವಾಗಿ ತಲೆ ಎತ್ತಿದ್ದ ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಿದ್ದಾರೆ. ದಾಖಲಾತಿಗಳನ್ನು ಪರಿಶೀಲಿಸಿದಾಗ ಗೊತ್ತಾಗಿದ್ದು ಇವರು ಓದಿದ್ದೇ ಬೇರೆ, ಇವರ ವೃತ್ತಿನೇ ಬೇರೆ. ಅಂತಹ ಒಂದು ಆಸ್ಪತ್ರೆಯ ಕರ್ಮಕಾಂಡದ ವರದಿಯನ್ನ ನಿಮಗೆ ತೋರಿಸ್ತೀವಿ ನೋಡಿ. ಈ ಹಾಸ್ಪಿಟಲ್ ಇರೋದು ಹಗರಿಬೊಮ್ಮನಹಳ್ಳಿಯ ಕೊಟ್ಟೂರು ರಸ್ತೆಯಲ್ಲಿ. ಇಲ್ಲಿಯ ವೈದ್ಯ ಡಾಕ್ಟರ್ ಪಂಡಿತ್ ನಾಯಕ್. ಈತನ ಎಜುಕೇಶನ್ ಏನು ಗೊತ್ತಾ? BAMS. ಬೋರ್ಡಿನಲ್ಲಿ ಡಾಕ್ಟರ್ ವಾಣಿ ದಂತ ವೈದ್ಯೆ, ಡಾಕ್ಟರ್ ಶರಣ್ ಪ್ರಸಾದ್ MBBS ಆರ್ಥೋ ಅಂತ ಹಾಕಲಾಗಿದೆ. ಆರೋಗ್ಯ ಪ್ರಾಧಿಕಾರ ನೀಡುವ KPMAದಂತಹ ದಾಖಲೆ ಇಲ್ಲ. ಈತನ ಆಸ್ಪತ್ರೆಯಲ್ಲಿ ರಕ್ತ ಪರೀಕ್ಷೆ, ಎಕ್ಸ್ರೇ, ಮೆಡಿಕಲ್ ಶಾಪ್, ದಂತ ಚಿಕಿತ್ಸೆ ಅಂತಹ ಹಲವಾರು ತರಹದ ಚಿಕಿತ್ಸೆ ನೀಡುತ್ತಿದ್ದಾನೆ. ಆದರೆ ಇಲ್ಲಿ ಯಾವೊಬ್ಬ ಅಧಿಕೃತವಾಗಿರೋ ವೈದ್ಯರಿಲ್ಲ. ಇದು MTP ಮಾಡೋದು, ಭ್ರೂಣ ಹತ್ಯೆ ಮಾಡೋದೆಲ್ಲ ಮೆಡಿಸಿನ್. ಭ್ರೂಣ ಹತ್ಯೆ ಇದು ಟೆಸ್ಟಿಂಗ್ ಸಂಬಂಧ ಇಲ್ಲ, ಟೆಸ್ಟಿಂಗ್ ಮಾಡಂಗಿಲ್ಲ. ಪ್ರೆಗ್ನೆಂಟ್ ಇದ್ರೂ ಮಾಡಂಗಿಲ್ಲ. ಆಕ್ಚುಲಿ ಬೇರೆ ಕಡೆ ಡೆಂಟಿಸ್ಟ್ ಡಾಕ್ಟರ್ ಇವರು ಗೈನಕ್ ಹತ್ರ ಮಾಡಿಸ್ಬೇಕು. ಗೈನಕಾಲಜಿಸ್ಟ್ ಮಾತ್ರ ಗೈನಕಾಲಜಿಸ್ಟ್ ಮಾಡ್ಬೇಕು. ಆಮೇಲೆ ನೋಡ್ರಿ ಎಲ್ಲ ಸ್ಟೆರಾಯ್ಡ್ ಇಂಜೆಕ್ಷನ್ ಇದೆಲ್ಲ ಪೂರ ಸ್ಟೆರಾಯ್ಡ್ ಇಂಜೆಕ್ಷನ್. ಇಲ್ಲಿ ನೋಡಿ ಒಳಗೆ ಹೆಂಗಿಟ್ಟಿದ್ದಾರೆ. ಇದ್ರ ಸಂಬಂಧ ಡೆಂಟಿಸ್ಟ್ ಅದು ಒಂದೋ ಎರಡು ಮಾಡ್ಬೋದು. ಒಂದು 10-15 ಸಿಕ್ಕಿರೋದು ಎದಕ್ಕೆ ಯೂಸ್ ಮಾಡ್ತಾರೆ ನನಗೆ ಅರ್ಥ ಆಗ್ತಿದೆ. ಸರ್, ಭ್ರೂಣ ಹತ್ಯೆ ಮಾಡುವಂಥ ಅನ್ವಾಂಟೆಡ್ ಕಿಟ್ ಕೂಡ ಇಲ್ಲಿದೆ. ಇದೆ ಸರ್, ಇದೆ. ನೀವೇ ನೋಡಿ ಸರ್. ಅದಕ್ಕೆ ತಗೊಂಡಿರೋ ದಾಖಲಾತಿ ನಂಬರ್, ಬಿಲ್ಸು, ನೀವು ಯಾವ ಪೇಷಂಟಿಗೆ ಕೊಟ್ಟಿದ್ದೀರಿ, ಯಾರು ಬಂದು ಖರೀದಿ ಮಾಡಿದ್ರೆ ಅದು ಬೇಕು ನನಗೆ. ಇಲ್ಲ ಇದ್ರೆ ನಮ್ಮ ಕೈಲಿ ಆಗಲ್ಲ. ನಾವು ಮೇಲೆ ಆನ್ಸರ್ ಮಾಡ್ಬೇಕು, ಸರ್ಕಾರಕ್ಕೆ ಆನ್ಸರ್ ಮಾಡ್ಬೇಕು. ನಿಮ್ಗೆ ಯಾರು ಎಷ್ಟಕ್ಕೆ ಆನ್ಸರ್ ಮಾಡಿದ್ರೆ ನಾವು ಕೇಳಲ್ಲ. ಯಾವ ಡಾಕ್ಟರ್ ಬರೋದು? ನೀವು ಸಾಕ್ಷಿಯಲ್ಲಿ ಇಟ್ಟಿದ್ದೀರಿ, ಫ್ರಿಡ್ಜಲ್ಲಿ ಇಟ್ಟಿದ್ದೀರಿ, ನಾವು ತೆಗೆದು ನೋಡ್ತಾ ಇದ್ದೀವಿ. ನೀವು ಏನೇನೋ ಆನ್ಸರ್ ಮಾಡಿದ್ರೆ ನಮ್ಮ ಕೈಲಿ ಆಗಲ್ಲ. ಕಾನೂನು ಪ್ರಕಾರ ಕ್ರಮ ಕೈಗೊಳ್ಬೇಕಾಗುತ್ತೆ. ಇದಲ್ಲದೆ ಹೆಣ್ಣು ಭ್ರೂಣ ಹತ್ಯೆಗೆ ಬಳಸುವಂತಹ ಮೆಡಿಸಿನ್ಗಳು, ಹೈ ಡೋಸ್ ಮೆಡಿಸಿನ್ಗಳು ದೊರೆತಿವೆ. ಇಂತಹ ವೈದ್ಯರನ್ನ ನಂಬಿ ಹೋಗುವ ರೋಗಿಗಳಿಗೆ ಮುಂದೆ ಅದೇನ್ ಗತಿ ಕಾದಿದೆಯೋ ದೇವರೇ ಬಲ್ಲ. ಪ್ರಾಧಿಕಾರದ ಅಧಿಕಾರಿಗಳಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿಲ್ಲ. ವರದಿಗಾರರು ವಿಡಿಯೋ ಮಾಡುವಾಗ ವರದಿಗಾರರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾನೆ. ಅನಧಿಕೃತ ಆಸ್ಪತ್ರೆಗಳ ಮೇಲೆ ಸರ್ಕಾರ ಹದ್ದಿನ ಕಣ್ಣಿ